ಇದು ಜಾದೂಗಾರನ ಮನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾದೂ ಮಾಡುವಂತ ಒಬ್ಬ ವ್ಯಕ್ತಿ ಇಲ್ಲಿದ್ದಾರೆ. ಇದ್ರ ಫುಲ್ ನಾವು ನೀರ್ ಹಾಕ್ತಿವಿ. ಫಸ್ಟ್ ನಾವು ಕ್ಯಾನ್ ಅನ್ನ ಚೆಕ್ ಮಾಡಕ್ ಕೊಡ್ತೀವಿ. ಇಲ್ಲಿ ಒಳಗಡೆಯಿಂದ ಏನಾದ್ರು ಟ್ಯಾಪ್ ಇದೆಯಾ, ಇಲ್ಲ ಏನಾದ್ರು ನೀರ್ ಲೀಕ್ ಆಗತ್ತಾ, ಇಲ್ಲ ಹೊರಗಡೆ ಬರ್ಲಿಕ್ಕೆ ಏನಾದ್ರು ದಾರಿ ಇದೆಯಾ. ನೀರ್ ಫುಲ್ ಮಾಡಿದ್ಮೇಲೆ ನನಗೆ ಬೇಡಿ ಹಾಕ್ತಾರೆ, ಚೈನಿಂದ ಕಟ್ತಾರೆ. ಪೂರ್ತಿ ಕ್ಯಾನ್ ಒಳಗಡೆ ಹೋಗ್ತೀನಿ. ಒಳಗಡೆ ಹೋದ್ಮೇಲೆ ಈ ತರ ಮುಚ್ಚಿಬಿಟ್ಟು ಇಲ್ಲಿ ಬೀಗ ಹಾಕ್ತಾರೆ. ಇಡೀ ವಿಶ್ವದಲ್ಲಿ ಒಂದು 4-5 ಜನ ಈ ಮ್ಯಾಜಿಕ್ ಅನ್ನ ಮಾಡ್ತಾ ಇರಬಹುದು. ಭಾರತದಲ್ಲಿ ಫಸ್ಟ್ ಟೈಮ್ ಮಾಡಿರೋದು ನನ್ನ ಹೆಸರಲ್ಲಿ ಇದಿದೆ. ನಿಮ್ಗೆ ಇಷ್ಟವಾದಂತ ನಂಬುವಂತ ದೇವರನ್ನ ಒಬ್ಬರನ್ನ ಮನಸ್ಸಲ್ಲಿ ಅಂದ್ಕೊಳ್ಳಿ. ಎಸ್, ಹೌದು, ನಾನು ಅನ್ಕೊಂಡಿದ್ದೆ ಪಾರಿವಾಳ. ಹೌದು, ಅದು ಸಹ ನಾವು ವಿದೇಶಿ ತಳಿ. ಅದಕ್ಕೆ ಊಟ ಮಾಡಿಸೋದು, ನಮ್ಮ ಮೈ ಮೇಲೆ ಬಿಟ್ಕೊಳ್ಳೋದು. ಆವಾಗ ಅದಕ್ಕೆ ಭಯ ಇರೋದಿಲ್ಲ. ಅದು ವೇದಿಕೆಯಲ್ಲಿ ನಮ್ಮ ಮಾತು ಕೇಳ್ತಾವೆ. ಇಮೋರ್ಟಲ್ ಅಂದ್ರೆ ಚಿರಂಜೀವಿ ಅಂತ ಕನ್ನಡದಲ್ಲಿ ಅರ್ಥ. ಇದರ ಆಯುಷ್ಯ ಮನುಷ್ಯನಷ್ಟು ಆಯುಷ್ಯ. ಸಣ್ಣವನಿದ್ದಾಗ ಯಕ್ಷಗಾನ ಕಲಾವಿದ ಆಗ್ಬೇಕಂತ ಆಸೆ ಇತ್ತು. ಅದು ಯಾವ್ದೋ ಕಾರಣಕ್ಕೆ ಆ ಒಂದು ಆಸೆ ನೆರವೇರಲಿಲ್ಲ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ. ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಕುಂದಾಪುರ ತಾಲೂಕಿನಲ್ಲಿರುವಂತಹ ಹೆಮ್ಮಾಡಿ ಪ್ರದೇಶದ ಅದರ ಒಳಭಾಗಕ್ಕೆ ಬಂದರೆ ನಿಮಗೆ ಕಟ್ಬೆಲ್ತೂರು ಅನ್ನುವಂಥ ಒಂದು ಪ್ಲೇಸ್ ಸಿಗುತ್ತೆ. ಅಲ್ಲಿದ್ದೀನಿ ನೋಡಿ. ನನ್ನ ಹಿಂದೆ ಒಂದು ಮನೆ ಇದೆ. ಸೊ ಇದು ಜಾದೂಗಾರನ ಮನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾದೂ ಮಾಡುವಂಥ ಒಬ್ಬ ವ್ಯಕ್ತಿ ಇಲ್ಲಿದ್ದಾರೆ ಅನ್ನೋದು ಗೊತ್ತಾಯಿತು. ಹಾಗಾಗಿ ಇಲ್ಲಿಗೆ ಅವರನ್ನು ಅರಸ್ಕೊಂಡು ಬಂದೆ. ಇವತ್ತು ಜಾದೂಗಾರನ ಮನೆ ಹೆಂಗಿರುತ್ತೆ ಅನ್ನೋದನ್ನು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ತೋರಿಸೋಣ ಅಂತಾನೆ ಇವರ ಮನೆಯ ಮುಂಭಾಗಕ್ಕೆ ಬಂದಿದ್ದೀನಿ. ಇಲ್ಲೇ ಇದ್ದಾರೆ ಅವರು ನೋಡಿ, ಇಲ್ಲಿ ಕಾಣಿಸ್ತಿದ್ದಾರೆ ನೋಡಿ. ದಂಪತಿ ಸಮೇತ ನೀವು ಅವ್ರನ್ನ ವೇದಿಕೆಯಲ್ಲಿ ನೋಡಿರ್ತೀರ. ಸೊ ಇವ್ರನ್ನ ಇವತ್ತು ನಾನು ಮಾತಾಡಿಸ್ಲೇಬೇಕು ಅಂತ ಇಲ್ಲಿಗೆ ಬಂದೆ. ನಿಮಗೆ ಇವ್ರ ಹೆಸರನ್ನು ನೋಡಿ, ಒಂದು ಸಲ ನಾನು ಬೇಕಾದ್ರೆ ತೋರಿಸ್ತೀನಿ ನಿಮಗೆ. ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಕೂಡ ಬರುತ್ತೆ. ಇಲ್ಲಿ ನೋಡಿ, ಪ್ರಕಾಶ್ ಹೆಮ್ಮಾಡಿ ಅವರು ಕುಂದಾಪುರದ ಮೂಲದ ಅಂತಾರಾಷ್ಟ್ರೀಯ ಖ್ಯಾತಿಯ ಜಾದೂಗಾರ ಅಂಥೇಳಿ. ನಾನು ಇದನ್ನು ನೋಡಿಕೊಂಡೆ ಇಲ್ಲಿಗೆ ಬಂದೆ. ಇಲ್ಲಿ ಪ್ರಕಾಶ್ ಹೆಮ್ಮಾಡಿ ಅವರು, ಅವರ ಧರ್ಮಪತ್ನಿ ನೇತ್ರಾವತಿ ಹೆಮ್ಮಾಡಿ ಅವರು ಇಬ್ಬರೂ ಕೂಡ ಇದ್ದಾರೆ ನೋಡಿ. ತಮ್ಮ ಹೆಸರಿನ ಮುಂದೆ ಅವರ ಊರ ಹೆಸರನ್ನು ಇಟ್ಟಾಗ ಅದಕ್ಕೆ ಸಿಗುವಂಥ ಸೊಬಗೆ ಬೇರೆ ಅಂತ ಹೇಳ್ಬೋದು. ಸೊ ಬನ್ನಿ, ಜಾದೂಗಾರನ ಮನೆ ಹೆಂಗಿರುತ್ತೆ ಅಂದರೆ ಕೈಯಲ್ಲಿ ಅಥವಾ ಜೇಬಲ್ಲಿ ಅಥವಾ ಅವರು ಬಳಸುವಂಥ ಬ್ಯಾಗ್ಗಳಲ್ಲೆಲ್ಲ ಪಕ್ಷಿಗಳೆಲ್ಲ ನಾವು ನೋಡಿರ್ತೀವಿ ಸ್ಟೇಜ್ ಮೇಲೆ. ಸೊ ಆ ಪಕ್ಷಿಗಳೆಲ್ಲ ಇಲ್ಲೇ ಇದ್ದಾವೆ. ಇವತ್ತಿನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಅವು ಕೂಡ ಕಾಣಿಸ್ತವೆ. ಕಾರ್ಯಕ್ರಮ ಸ್ವಾಗತ ಸರ್ಗೆ, ಮೇಡಮ್ಗೆ, ಇಬ್ಬರಿಗೂ ಕೂಡ ಸ್ವಾಗತ. ಸಂದೀಪ್ ಅವರಿಗೆ ಎಸ್ 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 ಥ್ಯಾಂಕ್ ಯು. ಇದೊಂದು ವಿಶೇಷ ಬಗೆಯ ಕಾರ್ಯಕ್ರಮ ಅಂತ ನಾನು ಅನ್ಕೊಂತೀನಿ. ಇದುವರೆಗೂ ಡಿಜಿಟಲ್ ಲೋಕದಲ್ಲಿ ಅನಾವರಣ ಮಾಡದೇ ಇರುವಂಥ ಕೆಲವೊಂದು ಸತ್ಯಾಸತ್ಯತೆಗಳನ್ನ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಾವು ತೋರಿಸೋಣ. ಜೊತೆಗೆ ಒಂದಿಷ್ಟು ಜಾದೂ ಕೂಡ ನಿಮ್ಮಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಎಸ್, ಈಗ ವೇದಿಕೆಯಲ್ಲಿ ನೀವೇ ಮಾಯ ಆಗಿ ಹೋಗ್ತೀರಾ. ಮೇಡಮ್ ಅವರು ವಿದಿನ್ ಸೆಕೆಂಡಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಿಡ್ತಾರೆ. ಈ ಡ್ರೆಸ್ಸಲ್ಲಿದ್ದವರು ಇಮ್ಮಿಡಿಯೇಟಾಗಿ ಸೀರಿಯಲ್ ಬರ್ತಾರೆ. ಇಂಥದ್ದನ್ನೆಲ್ಲ ನಾನು ನಿಮ್ಮ ಸ್ಟೇಟಸಲ್ಲಿ ನೋಡಿದ್ದೆ. ಇವತ್ತು ಕುಂದಾಪುರಕ್ಕೆ ಬಂದಿರೋದ್ರಿಂದ ನಿಮ್ಮ ಮನೆಯನ್ನು ಅರಸ್ಕೊಂಡು ಬಂದೆ. ಸೊ ನಮ್ಮ ಭಾಗದಲ್ಲಿ ಮನೆಗಳು ಅಂತ ಹೇಳಿದ್ರೆ ಹೀಗೆ ವಿಶಾಲವಾಗಿರುತ್ತೆ, ದೂರ ದೂರ ಇರುತ್ತೆ. ಇದು ನಮಗೂ ಕೂಡ ತುಂಬ ಖುಷಿಯಾದಂಥ ವಿಚಾರ. ಆದರೆ ನೀವು ಕುಂದಾಪುರದಲ್ಲಿ ಜಾಸ್ತಿ ಇರೋದಿಲ್ಲ, ನೀವು ಬಳ್ಳಾರಿಯಲ್ಲಿ ಇರ್ತೀರಾ ಅನ್ನೋದನ್ನು ನಾನು ಕೇಳ್ಪಟ್ಟಿದ್ದೆ. ನಾನು ಕೂಡ ಕನೆಕ್ಟ್ ಆಗಿದ್ದು ನೀವು ಬಳ್ಳಾರಿಯಲ್ಲಿ ಇರಬೇಕಾದ್ರೆ. ಆದರೆ ನಮ್ಮ ಸೌಭಾಗ್ಯ ಇವತ್ತು ನೀವು ಕೂಡ ಇಲ್ಲೇ ಇದ್ದೀರಾ. ಹಾಗಾಗಿ ಈ ಮನೆಯನ್ನು ತೋರಿಸ್ತಾ ಇದ್ದೀನಿ. ಇದು ಎಷ್ಟು ವರ್ಷದ ಹಿಂದೆ ಕಟ್ಟಿರುವಂಥ ಮನೆ? ಇದು 3 ವರ್ಷದ ಹಿಂದೆ ಕಟ್ಟಿರೋದು. ಓಕೆ, ಮುಂಚೆ ಎಲ್ಲ ಬಳ್ಳಾರಿಯಲ್ಲೇ ಇದ್ದಿದ್ದು? ಬಳ್ಳಾರಿಯಲ್ಲಿ ಅಂದ್ರೆ ಹಳೆ ಮನೆ ಇಲ್ಲೇ ಇತ್ತು ಪಕ್ಕದಲ್ಲಿ. ಮೂಲ ಮನೆ ಹೆಮ್ಮಾಡಿ, ನಮ್ದು ಹೊಳೆ ಬದಿಯಲ್ಲಿ ಮೂಲ ಮನೆ ಇರೋದು. ಅವಾಗ 35 ವರ್ಷ ಹಿಂದೆನೆ ಹೊಟ್ಟೆಪಾಡಿಗೋಸ್ಕರ ಬಳ್ಳಾರಿಗೆ ಹೋಗಿ ಸುಮಾರು ನಮ್ದು ಮೈನ್ ಜೀವನ ಜಾಸ್ತಿ ಬಳ್ಳಾರಿಯಲ್ಲೇ ನಾವು ಕಳೆದ್ವಿ. ಈಗ ಲಾಸ್ಟ್ 1 ವರ್ಷ 2 ವರ್ಷದಿಂದ ಊರ್ ಕಡೆ ಜಾಸ್ತಿ ಇದ್ವಿ. ಈ ಭಾಗದಲ್ಲಿ ಸಹ ಕಾರ್ಯಕ್ರಮ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಬಹುಶಃ ಈ ಕಾರ್ಯಕ್ರಮನ ನೋಡುವವರು ನಿಮ್ಮೂರಿಗೆ ಒಂದ್ಸಲ ಇವ್ರನ್ನ ಕರೆಸಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಆ ಲೆವೆಲಲ್ಲಿ ಇವರು ಜಾದುವನ್ನ ಮಾಡ್ತಾರೆ. ಈಗ ಫಸ್ಟ್ ನಾವು ಪಕ್ಷಿಯಿಂದ ಶುರು ಮಾಡೋಣ. ಸರ್, ಜಾದೂಗಾರನ ಮನೆ ಹೆಂಗಿರುತ್ತೆ ಸರ್ ನಾರ್ಮಲ್? ಇವತ್ತು ನಮ್ಮ ಮನೆ ನೋಡಿದಾಗ ಗೊತ್ತಾಗುತ್ತೆ. ಓಕೆ, ಯಾಕಂದ್ರೆ ನಾವು ಮ್ಯಾಜಿಕ್ ನಲ್ಲಿ ಮೇನ್ ರಂಜನೆ ಪಾರಿವಾಳ. ಹೌದು, ಅದು ಸಹ ನಾವು ವಿದೇಶಿ ತಳಿ. ಬಹಳ ಬಿಳಿಯಾಗಿ ಡವ್ ಅಂತ ಸೋಪ್ ಬರುತ್ತಲ್ವಾ? ಹೌದು, ಅದ್ರಲ್ಲಿ ಡವ್ ಅಂತ ಪಕ್ಷಿನ ನಾವು ಇಲ್ಲಿ ನಾನು ಬ್ರೀಡ್ ಸಹ ಮಾಡ್ತಾ ಇದ್ದೀನಿ. ನಾವು ತುಂಬಾ ಜಾದೂಗಾರರಿಗೆ ಇಲ್ಲೇ ಬ್ರೀಡ್ ಆದ. ಈಗ ನೋಡಿ, ಇಲ್ಲಿ ಒಂದು 4-5 ಪೇರ್ ಇವುಗಳು ಸಿಕ್ಕಾಪಟ್ಟೆ ವೈಟ್ ಇದಾವಲ್ಲ. ವೈಟ್ ಇದೆ. ಆದ್ಮೇಲೆ ಇದು ಸೈಜ್ ಇಷ್ಟೇನೆ, ದೊಡ್ಡದಾಗಲ್ಲ, ಇನ್ನೂ ದೊಡ್ಡದಾಗೋದಿಲ್ಲ.
ಹಾಗೆ ನಮ್ಮ ಮ್ಯಾಜಿಕ್ ಪಳಗಿಸ್ಬೇಕಾ ನೀವು ಮ್ಯಾಜಿಕ್ಗೆ ಏನಾದ್ರು? ಹೌದೌದು ಮರಿ ಇದ್ದಾಗ್ಲೇ ಹಾ. ನಾವು ಸ್ವಲ್ಪ ಅದಕ್ಕೆ ಊಟ ಮಾಡಿಸೋದು, ನಮ್ಮ ಮೈ ಮೇಲೆ ಬಿಟ್ಕೊಳ್ಳೋದು, ಆವಾಗ ಅದಕ್ಕೆ ಭಯ ಇರುವುದಿಲ್ಲ. ಓಕೆ. ಅದು ವೇದಿಕೆಯಲ್ಲಿ ನಮ್ಮ ಮಾತು ಕೇಳ್ತವೆ. ಹಾ, ಅದೇ ರೀತಿ ಇದು ನಾವು ಒಂದು ಗಂಡು ಹೆಣ್ಣನ್ನ ಸಪರೇಟ್ ಆಗಿ ಮಾಡಿ ಇಟ್ಟದ್ಗೆ ಮತ್ತೆ ಮೊಟ್ಟೆ ಇಟ್ಟಿದೆ. ಓಕೆ. ಮೊಟ್ಟೆ ಇಟ್ಟಿದೆ. ಈ ಎರಡು ಜೋಡಿ ಈ 4 ಮರಿ ಆಗಿರೋದು, 4-5 ಮರಿ ಸಹ ಇದ್ರ ಮರಿಗಳೇ. ಆಮೇಲೆ ಇದು ಸಪರೇಟ್ ಗಂಡು ಹೆಣ್ಣು, ಅದ್ರ ಮರಿ ಅಲ್ಲಿ ಕೂತ್ಕೊಂಡಿದೆ. ವಾ 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 ನೋಡಿ, ನಿಮ್ಮ ಜೊತೆ ನಾನು ಜಾದುವನ್ನು ನೋಡುವಾಗ ಮೇಡಮ್ ಅವರು ಕೂಡ ಅಷ್ಟೇ ಇದರಲ್ಲಿ ವೇದಿಕೆಯನ್ನು ಹಂಚ್ಕೊಂತಾರೆ. ಬಹುಶಃ ಗೂಗಲ್ ಕೂಡ ಹೇಳುತ್ತೆ ಇವರಿಬ್ರು ಸಹಪಾಠಿಗಳು, ಒಟ್ಟಿಗೆ ಮಾಡೋದು, ಇವರು ಜಾದುವನ್ನ ಪಕ್ಕಾ ಸ್ಟೇಜಲ್ಲಿ ಒಟ್ಟಿಗೆ ಇರ್ತಾರೆ ಇವರು ಅಂತ. ಸೊ ಮೇಡಮ್ ಹೆಂಗೆ ಮದುವೆ ಆದ್ಮೇಲೆ ಇದ್ರ ಬಗ್ಗೆ ಆಸಕ್ತಿ ಬಂದ ಹೆಂಗೆ? ಇಲ್ಲ, ನಾನು ಮದುವೆ ಆಗಿರೋದು ರಿಲೇಷನ್ ಅಲ್ಲೇ. ಓಕೆ. ಮದುವೆ ಮುಂಚೆ ಸಹ ನನ್ನ ಮ್ಯಾಜಿಕ್ಗೆಲ್ಲ ಇವಳು ಬರ್ತಾ ಇದ್ಲು. ಓಕೆ. ಆಮೇಲೆ ಈಗ ಜನ ಸಹ ಕೇಳ್ತಾ ಇರೋದು ಜಾದು ಅಂದ್ಕೂಡ್ಲೆ ನೀವು ಇಬ್ರು ಜೊತೆಲಿ ಮಾಡಿದ್ರೇನೆ ಚಂದ, ಅದಕ್ಕೆ ನಮ್ಗೆ ಜಾಸ್ತಿ ಡಿಮಾಂಡ್ ಇರೋದು ನಮ್ಮಿಬ್ರ ಕಾಂಬಿನೇಷನ್. ಇನ್ನೊಂದು ಕಾರಣ, ಏನಾದ್ರೂ ಪ್ರತಿ ವರ್ಷ ಏನಾದ್ರೂ ವಸ್ತುನ ಕೊಡ್ತಾ ಇರ್ತೀನಿ ಮ್ಯಾಜಿಕ್ ನಲ್ಲಿ. ಎಲ್ಲ ಕ್ಷೇತ್ರದಲ್ಲೂ ವಸ್ತುನ ಇದ್ದಾಗಲೇ ಜನ ಅದನ್ನ ನೋಡಿ ವೀಕ್ಷಕರೇ, ಒಂದ್ ವಿಚಾರ ಹೇಳ್ತೀನಿ, ಜಾದು ಎಲ್ಲರೂ ಮಾಡ್ಬೋದು, ಆದ್ರೆ ಇವ್ರು ಮಾಡುವಂತ ಜಾದು ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ, ಅಂದ್ರೆ ಹೆವಿ ಅಪ್ಡೇಟ್ ಇರುತ್ತೆ. ಸೊ ನಾವು ಇನ್ನೊಂದು ಈಗ ಹೇಳ್ಬೋದು, ಒಂದು 100 ವರ್ಷ ಹಿಂದಿನ ಜಾದು ಮಾಡಿದ್ರು ಅಥವಾ ಒಂದು 50 ವರ್ಷ ಹಿಂದಿಂದ ಮಾಡಿದ್ರು. ಇವರು ಫ್ಯೂಚರಿಸ್ಟಿಕ್ ಆಗೋದನ್ನ ಮಾಡ್ತಾರೆ, ಅಂದ್ರೆ ಒಂದು 25 ವರ್ಷ ಮುಂದಿಂದು, 50 ವರ್ಷ ಮುಂದೆ ಏನಾಗ್ಬೋದು ಅನ್ನೋದನ್ನ ಯೋಚನೆ ಮಾಡ್ತಾರೆ. ಇವ್ರಿಗೆ ಮಾತಾಡ್ತಿರ್ಬೇಕಾದ್ರೇನೆ ಅವ್ರ ಕೈ ಅಥವಾ ಅವ್ರ ಜೇಬು ಅದರಲ್ಲಿ ಏನೋ ಒಂದು ಟ್ರಿಕ್ಸ್ ಇಟ್ಕೊಂಡಿರ್ತಾರೆ. ಇದು ನನಗೆ ಕೂಡ ಗೊತ್ತಿಲ್ಲ, ಇವ್ರನ್ನ ಕಳೆದ ಬಾರಿ ನಾನು ಭೇಟಿ ಆದಾಗ್ಲೇ ನನಗೆ ಇದ್ರ ಬಗ್ಗೆ ಗೊತ್ತಾಗಿದ್ದು. ಆಮೇಲೆ ಜಾದುಗಾರನ ಜೀವನ ನಾವು ವೇದಿಕೆಯಲ್ಲಿ ನೋಡ್ದಂಗೆ ಇರೋದಿಲ್ಲ, ಆತನ ಜೀವನ ತುಂಬಾ ಕಷ್ಟ ಇರುತ್ತೆ. ಆಮೇಲೆ ಇವತ್ತು ನಾವ್ ಏನ್ ಕಾರ್ಯಕ್ರಮ ಮಾಡ್ತಿದೀವಲ್ಲ, ಇದಕ್ಕಿಂತ ಮುಂಚೆ ಅವರು ಈಗ ಮೊನ್ನೆ ಅಷ್ಟೇ ಹಂಪಿ ಉತ್ಸವವನ್ನು ಮುಗಿಸ್ಕೊಂಡು ಇವತ್ತು ಇಲ್ಲಿಗೆ ಬಂದಿದ್ದೀರಾ. ಸೊ ನಮಗೆ ಈಗ ಸಿಕ್ಕಿರುವಂಥದ್ದು, ನಾಳೆ ಮತ್ತೆ ನೀವು ಬೇರೆ ಕಡೆ ಹೋಗ್ಬೇಕು, ಅಷ್ಟು ಬ್ಯುಸಿ ಕೂಡ ಇದ್ದೀರಾ. ಅವತ್ತು ನೀವು 35 ವರ್ಷದ ಹಿಂದೆ ಏನ್ ಜರ್ನಿ ಪ್ರಾರಂಭ ಮಾಡಿದ್ರಿ, ಅವಾಗ ಇಷ್ಟು ಬ್ಯುಸಿ ಇದ್ದಿರ್ಲಿಕ್ಕಿಲ್ಲ ಅಂತ ನನಗೆ ಅನ್ಸುತ್ತೆ. ಅಂದ್ರೆ ಜಾದು ಮಾಡೋರು ಇಷ್ಟಿರ್ಲಿಲ್ಲ, ಪ್ರಚಾರನೂ ಇಷ್ಟ ಇರ್ತಿರ್ಲಿಲ್ಲ. ಆಮೇಲೆ ಹಾಗೆ ಹೇಳೋದಕ್ಕಿಂತ ನಾನು ಜಾದು ಕಲ್ತ್ಕೊಂಡಿರೋದು ಮೇನ್ ಯಾವುದೇ ಪ್ರಚಾರ ನನಗೆ ಸಿಗ್ಲಿ, ಇಲ್ಲ ನಾಳೆ ಇದೇ ಜಾದುವಿನಿಂದ ನನ್ನ ಹೊಟ್ಟೆ ತುಂಬಲಿ ಅನ್ನೋ ಉದ್ದೇಶದಕ್ಕಿಂತನೂ ಜಾದು ನನಗೆ ಇಷ್ಟ. ನನಗೆ ಒಂದು ಜಾದು ಬಿಟ್ಟು ಬೇರೆ ಪ್ರಪಂಚನೇ ಇದ್ದಿಲ್ಲ. ಅದಕ್ಕೆ ನಾನು ಕಲಿಬೇಕು ಅನ್ನೋ ಒಂದು ತೊಡಕೆ ನನ್ನ ಹತ್ರ ಇರೋದಕ್ಕೆ ನಾನು ಜಾದು ಕ್ಷೇತ್ರನ ಆಯ್ಕೆ ಮಾಡ್ಕೊಂಡೆ. ನನಗೆ ಗುರುಗಳು ಕೇರಳದ ಕಾಸರಗೋಡಿನ ಕಂಪ ಗೋಪಿನಾಥ್ ರಾವ್ ಅಂತ, ಅವರು ಬಳ್ಳಾರಿಯಲ್ಲೇ ಪರಿಚಯ ಆಗಿ ನನಗೆ ಜಾದು ಕಲಿಸಿದ್ರು. ಆ ಕಾರಣಕ್ಕೆ ಏನ್ ಹೇಳ್ತೀನಿ ಅಂದ್ರೆ, ಪ್ರಾರಂಭದಲ್ಲಿ ಈಗ ನಾನು ಈಗ ಇಷ್ಟು ಬ್ಯುಸಿ ಆಗ್ಲಿಕ್ಕೆ ಕಾರಣ ಈ 35 ವರ್ಷ ಹಿಂದಿದ್ದು ನಾವು ಸ್ಟ್ರಗಲ್ ಲೈಫ್ ಇರತ್ತೆ, ಹೌದಲ್ಲ? ಈಗ ನೋಡಿ, ನೀವು ಸಹ ನನ್ನನ್ನ ಮಾಡಿದ್ರಿ. ನಾನು ಹೋದ ವರ್ಷನೇ ಈ ಕ್ಷೇತ್ರಕ್ಕೆ ಬಂದು ಇವತ್ತೇ ನಿಮ್ಮ ಕಣ್ಣಿಗೆ ನಾನು ಬಿದ್ದವನಲ್ಲ. ಹೌದೌದು ಸರ್, ತುಂಬಾ ಪ್ರಿಪರೇಷನ್ಗಳು ಬೇಕಾಗುತ್ತೆ ಅನ್ನೋದು ನನಗೆ ನಿಮ್ ಮನೆಗೆ ಬಂದಾಗ ಗೊತ್ತಾಗ್ತಿರುತ್ತೆ. ಆದ್ರೆ ನಾವಿಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ಒಂದು ಪಕ್ಷಿ ನಮ್ಗೆ ಮಾತಾಡೋಕೆ ಬಿಡ್ತಾ ಇಲ್ಲ, ಕರಿತಾ ಇದೆ ಆವಾಗಿಂದ. ನೋಡಿ ಎಲ್ಲಿದೆ, ಅದಕ್ಕೆ ಏನಾದ್ರೂ ಹೆಸರು ಇದೆಯಾ ಹೇಗೆ ಸರ್? ಇಮೋ ಅಂತ. ಇಮೋರ್ಟಲ್ ಅಂದ್ರೆ ಚಿರಂಜೀವಿ ಅಂತ ಕನ್ನಡದಲ್ಲಿ ಅರ್ಥ. ಇದು ನಮ್ ಮನೆಗ್ ಬಂದೆ ಈಗ ಅಕ್ಕ ಅಂತ ಕರೀತು. ಇವಳಿಗೆ ಅಕ್ಕ ಅಂತಲೇ ಕರೆಯುವುದು. ಹೌದಾ? ಹೌದು, ಯಾರೇ ಬರ್ಲಿ ಅಕ್ಕ ಅಂತಲೇ ಕರೆಯುತ್ತೆ. ಹೇಳು. ಓಕೆ, ಅದನ್ನ ಮಾತಾಡಿಸ್ಬೋದು ಹಂಗಾದ್ರೆ ಈಗ. ಹೌದು, ಅಕ್ಕ, ಹಲೋ. ಕಚ್ಚೋದಿಲ್ವಾ? ಮಾತಾಡುತ್ತೆ. ಬೇರೆಯವರಿಗೆ, ನಮ್ಗೇನು ಮಾಡೋದಿಲ್ಲ, ಬೇರೆಯವರಿಗೆ ಸೇರ್ಸ್ಕೊಳ್ಳಲ್ಲ. ಆಮೇಲೆ ಇದ್ರ ವಿಶೇಷ ಏನಂತಂದ್ರೆ, ನಮ್ಗೆ ಬರುವಾಗ 5 ತಿಂಗಳ ಮಗು ಇತ್ತದು. ಇದ್ರ ಆಯುಷ್ಯ ಮನುಷ್ಯನಷ್ಟು ಆಯುಷ್ಯ. ಹೌದಾ? ಈಗ ಅದಕ್ಕೆ ಒಂದು 6 ವರ್ಷ ವಯಸ್ಸು. 6 ವರ್ಷ ವಯಸ್ಸು. ನಮ್ಮಷ್ಟು ವರ್ಷ ಅದಕ್ಕೂ ಬದುಕತ್ತೆ. ಅಂದ್ರೆ ಅದು ವಾತಾವರಣ, ಅದನ್ನ ಚೆನ್ನಾಗಿ ನಾವು ನೋಡ್ಕೊಂಡಾಗ ನಮ್ಮಷ್ಟು ವರ್ಷ ಅದಕ್ಕೆ ಆಯುಷ್ಯ. ಈಗ ನೀವು ಕಾರಲ್ಲಿ ಹೋಗ್ತೀರಾ? ಹೌದು. ಅವಾಗ ಇವನ್ನೆಲ್ಲ ಕ್ಯಾರಿ ಮಾಡ್ತೀರಾ? ಎಲ್ಲಾ ವೇದಿಕೆ ಕರ್ಕೊಂಡು ಹೋಗಲ್ಲ. ಈಗ ನಾವು ಬಳ್ಳಾರಿಯಲ್ಲಿ ಜಾಸ್ತಿ ಇದ್ದಾಗ ಬಳ್ಳಾರಿ ಹೋಗಲ್ಲ, ಅದಕ್ಕೂ ನಾವು ಕಾರ್ನಲ್ಲೇ ಇಟ್ಕೊಂಡು ಬಳ್ಳಾರಿ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಇದಕ್ಕಿಂತ ದೊಡ್ಡ ಅದಕ್ಕೊಂದು ಮನೆ ಮಾಡಿದ್ವಿ. ಇಲ್ಲೇ ನೋಡ್ತಿರಲ್ಲ, ಇದಕ್ಕೆ ಸೇಫ್ಟಿ, ಅದಕ್ಕೆ ಊಟ ಇಡ್ತಾ ಇದ್ವಿ, ನೀರ್ ಇಡ್ತಾ ಇದ್ವಿ, ಒಳಗಡೆ ಸಹ ಆಟ ಆಡ್ಲಿಕ್ಕೆಲ್ಲ ಇದನ್ನೆಲ್ಲ ನಾವು ಕಟ್ಟಿದ್ವಿ. ಬಳ್ಳಾರಿಯಲ್ಲಿ ಇದ್ದಾಗಲೂ ಅದಕ್ಕೆ ಇದಕ್ಕಿಂತ ದೊಡ್ಡ ಪ್ಲೇಸ್ ಅನ್ನ ನಾವು ವ್ಯವಸ್ಥೆ ಮಾಡಿದ್ವಿ. ಓಹೋ, ಯಾವ ವರ್ಡ್ ಎಲ್ಲ ಹೇಳುತ್ತಿದ್ದು? ಅಕ್ಕ ಅನ್ನತ್ತೆ, ಅಕ್ಕ, ಹಲೋ, ಬಾ,
ಈ ರೀತಿ ಕೆಲವೊಂದು ವರ್ಡ್ಸ್ ಎಲ್ಲ ಹೇಳುತ್ತೆ. ಹೌದಾ? ಮತ್ತೇನೋ ಅದರದೇ ಒಂದು ನಮ್ಮ ಜೊತೆ ಕಮ್ಯುನಿಕೇಶನ್ ಇರುತ್ತೆ ನಿಮ್ಗೆ. ಯಾರು ಬಂದ್ರು ಕರೆದು ಹೇಳುತ್ತೆ. ಓಕೆ ಓಕೆ. ಅದು ಚಿಕ್ಕದು ಅದು ಈ ಜಾತಿ ಅಲ್ಲ, ಅದು ಕಚ್ಚಾಡಲ್ವಾ? ಕೊನಿಯರ್. ಇಲ್ಲ ಇಲ್ಲ ಇಲ್ಲ, ಅದು ಬಳ್ಳಾರಿಯಲ್ಲಿ ಜೊತೆ ಇದ್ವಲ್ಲ, ಜೊತೆಲಿ ಇರೋ ಕಾರಣ ಸನ್ ಕೊನಿಯರ್ ಅಂತೇಳಿ ಜೊತೆಲಿ ಇರೋ ಕಾರಣಕ್ಕೆ ಅವು ಆಟ ಆಡ್ಕೊಂಡಿರ್ತವೆ. ಓಕೆ. ಆಮೇಲೆ ಇದಕ್ಕೆ ಆಕ್ಚುಲಿ ಇವು ಮೆಚೂರ್ಡ್ ಆಗೋದೇ 8 ವರ್ಷ ಮೇಲೆ. ಹೌದಾ? ಎಷ್ಟು ವರ್ಷ ಆಯ್ತು ಈಗ? ಈಗ 6 ವರ್ಷ ಆಗಿದೆ. 6 ವರ್ಷ. ಅದು 8 ವರ್ಷ ಮೇಲೆ ಅದಕ್ಕೆ ಈಗ ಇದು ಗಂಡು ಎಲ್ಲ DNA ಟೆಸ್ಟ್ ಇವೆಲ್ಲ ಆಗಿದೆ. ಓಕೆ ಓಕೆ. ಅಂದ್ರೆ ನಾನು ಹೇಳುದು ಇವುಗಳಿಗೆ ಒಂದು ಕಾಸ್ಟ್ ಆದ್ರೆ ಇವನ್ನ ಸಾಕೋದಕ್ಕೆ ಒಂದು ಕಾಸ್ಟ್ ಖರ್ಚಾಗುತ್ತಲ್ವ ನಿಮ್ಗೆ? ಹೌದು, ಪ್ರತಿದಿನ. ಅದ್ ನಾವು ಹಾಗೆ ಆಲೋಚನೆ ಮಾಡಿದ್ರೆ ಒಬ್ರು ಮನುಷ್ಯರಷ್ಟು ಖರ್ಚು ಅದಕ್ಕೂ ಇದೆ. ಮಗುನ ಸಾಕದಷ್ಟು ಖರ್ಚಿದೆ. ಅದಕ್ಕಿಂತನೂ ಕಾಳಜಿ ಇಲ್ಲ, ಕಾಳಜಿ ಮಾಡ್ಬೇಕು. ಬೇರೆ ಪಕ್ಷಿ ತರ ಅದಕ್ಕೊಂದು ಮಂಜರ ಮಾಡಿ ಅದ್ರ ಪಾಡಿ ಬಿಟ್ರೆ ಅವು ಬೇಜಾರಾಗ್ತವೆ, ಸಿಟ್ಟು ಬಂದು ತಮ್ಮ ರೆಕ್ಕೆ ಸಾಕಿ ಕಿತ್ಕೊಳ್ಳೋ ಚಾನ್ಸ್ ಇರುತ್ತೆ. ಅದ್ರ ಜೊತೆ ನಮ್ಮ ಮನೆ ಒಂದು ಪರ್ಸನ್, ಅದು ನಮ್ಮ ಫ್ಯಾಮಿಲಿ ಒಂದು ಮೆಂಬರ್ ಆಗಿ ಇದನ್ನ ನಾನು ಇಲ್ಲ ಸುಮ್ನೆ ಇವತ್ತು ಆಸಕ್ತಿ ಬಂತು ನಾಳೆನೆ ನಾನು ಪರ್ಚೇಸ್ ಮಾಡಿದೆ ನಾನು ಇಟ್ಕೊಂಡ್ಬಿಟ್ಟೆ ಅಂತಂದ್ರೆ ಎಷ್ಟೋ ಜನ ಅದರಲ್ಲಿ ಫೇಲ್ ಆಗ್ತಾರೆ. ನಾಳೆ ಅವರಿಗೆ ಅದನ್ನ ಮೇಂಟೈನ್ ಮಾಡ್ಲಿಕ್ಕೂ ಆಗಲ್ಲ, ಆ ಪಕ್ಷಿ ಸಹ ಅವ್ರನ್ನ ಸೇರ್ಸ್ಕೊಳ್ಳೋದಿಲ್ಲ. ನಾವು ಏನ್ ಆಲೋಚನೆ ಮಾಡ್ಬೇಕು, ನಮ್ ಜೊತೆ ಬಂದಾಗ ಲೈಫ್ ಟೈಮ್ ನಾನು ಅದನ್ನ ನೋಡ್ಕೊಳ್ತಾ ಇದೀನಿ, ನನ್ ಜೊತೆ ಇರತ್ತೆ. ಈಗ ನಾನೇನಾದ್ರು ಊರಿಗೆ ಹೋಗ್ಬೇಕಂದ್ರು ಯಾರು ಊಟ ಹಾಕ್ತಾರೆ, ಅದು ಹೇಗಿರುತ್ತೆ ಇದನ್ನ ಸಹ ನಾನು ವ್ಯವಸ್ಥೆ, ಈಗ ಮನೇಲಿ ಗೊತ್ತಾಯ್ತು ನಾನು ಇದಕ್ಕೆ ಫ್ಯಾನ್, ಆ ಕಡೆಯಿಂದ ಫ್ಯಾನ್ ಗಾಳಿ ಇದೆ, ವಾತಾವರಣ ಸಹ ನೋಡ್ತಾ ಇರುತ್ತೆ. ಈ ರೀತಿ ವ್ಯವಸ್ಥೆ ಇರೋದಕ್ಕೆ ಸಂತೋಷವಾಗಿರುತ್ತೆ ಅದು. ಬನ್ನಿ ಒಳಗಡೆ. ಮನೆಯ ಮುಂಭಾಗ ಬಂದ್ರೆ ಬೃಂದಾವನ ಅಂತ ಹೆಸರಿಟ್ಟಿದ್ದೀರಾ. ಈ ಕಾರಣ ಇವರಪ್ಪ ನಮ್ಮ ತಂದೆದು ತಂದೆ ಲಕ್ಷ್ಮೇಶ್ವರ ಗದಗ್ನಲ್ಲಿ ಹೋಟೆಲ್ ಇತ್ತು. ಇವಳು ಜಾಸ್ತಿ ಓದಿದ್ದಲ್ಲ ಆ ಕಡೆಗೆ, ಅಲ್ಲಿ ಹೋಟ್ಲ್ ಹೆಸರು ಬೃಂದಾವನ. ನಾನು ಬಳ್ಳಾರಿಗೆ ಹೋದ್ಮೇಲೆ ಆಮೇಲೆ ನಾನು ಹೋಟ್ಲ್ ಮಾಡಿರೋ ಹೋಟ್ಲ್ ಹೆಸರು ಸಹ. ನಿಮ್ದು ಹೋಟೆಲ್ ಇತ್ತಾ? ಹೌದು, 25 ವರ್ಷ. ಅದ್ರ ಜೊತೆ 25 ವರ್ಷ ಹೋಟೆಲ್ ಕ್ಷೇತ್ರ. ಆದ್ರೆ ಆ ಹೋಟೆಲ್ ಕ್ಷೇತ್ರದಲ್ಲಿ ಯಶಸ್ ಕಂಡವನು ನಾನು. ಯಶಸ್ ಕಂಡವನು. ಈಗ ಲಾಸ್ಟ್ 10 ವರ್ಷದಿಂದ ಪೂರ್ಣ ಪ್ರಮಾಣದಲ್ಲಿ ನಾನು ಮ್ಯಾಜಿಕ್ಗೆ ತೊಡಗಿಸ್ಕೊಂಡಿದ್ದೀನಿ. ಎಸ್ ವೀಕ್ಷಕರೇ, ನಾನು ಆಗ್ಲೇ ಹೇಳಿದೆ ಇವರು ತುಂಬಾ ಅಪ್ಡೇಟ್ ಆಗಿರೋರು ಅಂತ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಬಹುಶಃ ಈ ವಿಡಿಯೋ ಒಂದು 2 ಸೀರೀಸಲ್ಲಿ ನಿಮಗೆ ಬರ್ಬೋದು, ಒಂದು 2 ಎಪಿಸೋಡಲ್ಲಿ. ಯಾಕಂದ್ರೆ ಅಷ್ಟು ಮಾತಾಡೋದಿದೆ ಅವ್ರ ಹತ್ರ. ಈ ಭಾಗದಲ್ಲಿ ಬಂದಿಲ್ಲ ಅಂದ್ರೂ ಮುಂದಿನ ಎಪಿಸೋಡ್ ಆದರೂ ನೀವು ನೋಡಲೇಬೇಕು. ಯಾಕಂದರೆ ಇವರಿಂದ ಕೆಲವೊಂದು ಜಾದುಗಳನ್ನು ನಾನು ಮಾಡಿ ತೋರಿಸ್ತೀನಿ. ಜೊತೆಗೆ ಅವ್ರು ಎಷ್ಟು ಅಪ್ಡೇಟ್ ಆಗಿದ್ದಾರೆ ಅನ್ನೋದು ಕೂಡ ನಿಮಗೆ ಗೊತ್ತಾಗಬೇಕು. ಒಬ್ಬ ಜಾದು ಕಲಿತೀನಿ, ಜಾದು ಮಾಡ್ತೀನಿ ಅನ್ನೋರಿದ್ರೂ ಕೂಡ ಈ ಕಾರ್ಯಕ್ರಮ ನೋಡಿ. ಯಾಕಂದರೆ ಅವ್ರು ಸುಮಾರು ಜನರಿಗೆ ಕಲಿಸ್ತಾರೆ. ಸೊ ಅವರ ಶಿಷ್ಯ ವೃಂದನೇ ತುಂಬ ದೊಡ್ಡದಿದೆ. ಆಮೇಲೆ ಅವ್ರೀಗ ಕಲ್ತು ಬಂದಿದ್ದಾರಲ್ಲ, ಅದ್ರ ಬಗ್ಗೆ ಒಂದು ವಿಧೇಯತೆ ಇದೆ. ಅವೆಲ್ಲವನ್ನ ನೋಡಿನೇ ನಾನು ಇವತ್ತು ಇವ್ರ ಮನೆಗೆ ಬಂದಿದ್ದು. ಬನ್ನಿ ನಿಮ್ಮ ಮನೆ ಒಳಗಡೆ ಹೋಗೋಣ. ಸೊ ಮನೆ ಕರಾವಳಿ ಭಾಗದಲ್ಲಿ ಮನೆ ಅಂತ ಹೇಳಿದ್ರೆ ಅದು ದ್ವಾರ ಬಾಗಿಲು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಈ ಮನೆಯನ್ನ ಏನು ಜಾದುಗೆ ಏನಾದ್ರು ಸಪೋರ್ಟಿವ್ ಆಗ್ಬೇಕು ಅಂತ ಕಟ್ಟಿದ್ದೀರಾ ಹೇಗೆ? ಏನಂತಂದ್ರೆ ನಾನು ಮ್ಯಾಜಿಕ್ ನಲ್ಲೂ ನನಗೆ ನೇಮ್ ಬಂದಿರೋದು ಕ್ರಿಯೇಟಿವಿಟಿಗೆ. ಏನಾದ್ರು ವಸ್ತನ, ಪ್ರತಿಯೊಂದು ವಿಷಯದಲ್ಲೂ ನಾನು ವಸ್ತನನ್ನೇ ಹುಡುಕ್ತೀನಿ. ಈಗ ಬಾಲ್ಯದಲ್ಲಿ ನಾನು ಚಿತ್ರಗಾರ, ಆರ್ಟಿಸ್ಟ್ ನಾನು. ಈಗ ಮ್ಯಾಜಿಕ್ ನಲ್ಲೂ ವಸ್ತನಕ್ಕೋಸ್ಕರನೇ ನನಗೆ ಹೆಸರು. ಈ ಮನೆ ನೋಡಿದಾಗಲೂ ಗೊತ್ತಾಗುತ್ತೆ ನೋಡಿ, ಬೇರೆ ಎಲ್ಲೂ ನಾವು ಕಟ್ಟಿಗೆದು ಖರ್ಚು ಮಾಡ್ಲಿಲ್ಲ. ಆದ್ರೆ ನಮ್ ದೇವ್ರ ಕೊನೆಗೆ ಪೂರ್ತಿ ಟೀ ಕುಡ್ಡಿಂದ ಚೆನ್ನಾಗಿದೆ ನೋಡಿ. ಅದು ಬನ್ನಿ ಎದುರುಗಡೆ ಮೇಲ್ಗಡೆ ಒಂದು ಗೋಳ ಇದೆ. ಸೂಪರ್. ಓಕೆ. ಓ ದೇವ್ರ ಮನೆ ಇಷ್ಟು ದೊಡ್ಡದಿಟ್ಟಿದ್ದೀರಾ. ವಾವ್, ಸೂಪರ್ ಸರ್, ತುಂಬಾ ಚೆನ್ನಾಗಿದೆ. ಏನ್ ಕಾನ್ಸೆಪ್ಟಿಗೆ ಇದು ಹೀಗೆ ಮಾಡ್ಬೇಕು ಅಂತ ಅನ್ನಿಸ್ತು ನಿಮ್ಗೆ? ಹಾಗಲ್ಲ, ಆಮೇಲೆ ತುಂಬಾ ಈಗ ಫೋಟೋಸ್ ಸಹ ಈಗ ನಾವು ಎಷ್ಟು ನಂಬುವಂತ ದೇವರು ಎಲ್ಲ ಫ್ರೇಮ್ನಲ್ಲಿ ಒಂದೇ ಫ್ರೇಮ್ನಲ್ಲಿ ಬರ್ಲಿ ಅನ್ನೋದು ನನ್ನ ಆಸಕ್ತಿ. ಆದ್ರೂ ಕೆಲವೊಂದ್ 2-3 ಮಿಸ್ ಆಗಿರೋದಕ್ಕೆ ಮತ್ತೆ ಇಟ್ಕೊಂಡ್ವಿ. ಆಮೇಲೆ ಇವ್ರ ತಂದೆ ಸಹ ಅವ್ರಿಗೆ ಡೈಲಿ ದೇವ್ರ ಭಕ್ತಿ ಪೂಜಾ ಬಹಳ ಆಸಕ್ತಿ. ವಯಸ್ಸಾಗಿತ್ತಲ್ಲ, ಈಗ ಇಲ್ಲ ಅವ್ರು ನಮ್ ಜೊತೆ. ಅವರು ಸಂತೋಷವಾಗಿರ್ಲಿ ಆ ಒಂದು ಕಾರಣ ಅಷ್ಟೇ. ಮತ್ತೆ ಇದೊಂದು ಇಲ್ಲಿ ಒಬ್ರು ಶಿಲ್ಪಿ ಮೌನೇಶ್ ಅಂತ ಆರ್ಟಿಸ್ಟ್ ಇದ್ರು, ನನ್ನ ಸ್ನೇಹಿತರು. ಅವರೇ ಹೇಳಿದ್ರು, ಇಲ್ಲ ನಾನು ದೇವ್ರ ಮನೆ ಕೆಲಸ ನನಗ್ ಬಿಟ್ಟುಕೊಡಿ, ನಾನು ಪೂರ್ತಿಯಾಗಿ ನಾನು ಮಾಡ್ಕೊಡ್ತೀನಿ ಅಂದಿದ್ದಕ್ಕೆ ಅವ್ರಿಗೆ ನಾನು ಓಕೆ ಅಂತಂದೆ. ನಾ ಅದೇ ಹೇಳಿದೆ, ಈಗ ನಾವು ಏನ್ ಮಾಡ್ತೀವಿ, ಶೋಕೇಸಿಗೆಲ್ಲ ಕಟ್ಟಿಗೆ ಖರ್ಚು ಮಾಡ್ತೀವಿ. ಇಲ್ಲಿ ಏನು ನಾನು ಬಹಳ ಸಿಂಪಲ್ ಆಗಿ ಒಂದು ಆರ್ಟ್ ವರ್ಕ್ ಮಾಡಿದೆ. ಏನು ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ. ಕರೆಕ್ಟ್ ಟಿವಿನ ಹಂಗೆ ಹಾಕಿದ್ರು. ಎಲ್ಲರೂ ಹೇಳ್ಬಹುದು ಈಗ ಇಲ್ಲಿ ಎಲ್ಲ ಟಿವಿ ಯೂನಿಟ್ಗೆ ಬೇರೆ ಬೇಕು, ಸಪರೇಟ್ ಆಗಿ ಟಿವಿ ಯೂನಿಟ್ ಮಾಡ್ಬೇಕು ಅಂತೆಲ್ಲ ಹೇಳ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಇವ್ರಿಗೆ ಸಿಕ್ಕಿರುವಂತ. ಆದ್ರೆ ಇದು
ಇದು ಓನ್ಲಿ 1% ಅಂತ ಹೇಳ್ಬೋದು. ನನ್ನ ಬಳ್ಳಾರಿಯಲ್ಲಿ ಎಸ್, ಕ್ಷಣ ಮಾತ್ರದಲ್ಲಿ ನೋಡುಗರ ಕಣ್ಣನ್ನ ವಂಚಿಸಿ ನಿರೀಕ್ಷೆಗೂ ಮೀರಿದ ಅದ್ಭುತ ಸೃಷ್ಟಿಸುವ ಕಲೆಗಾರ. ಒಂದು ವರ್ಷದಲ್ಲಿ ಬಂದಿರುವಂತ ಈ ಒಂದು ಕೆಲವೊಂದು ಮೊಮೆಂಟೋಗಳಿದು. ಇಲ್ಲಿಂದ ಹೆಜ್ಜೆಗೆ ಐ ಥಿಂಕ್ ಇನ್ಮೇಲೆ ಜಾಸ್ತಿ ಆಗ್ಬಹುದು, ಇದು ಇನ್ನೂ ಜಾಸ್ತಿ ಆಗ್ಬಹುದು ಅಂತ ನನ್ನ ಒಂದು ಅನಿಸಿಕೆ. ಯಾಕಂದ್ರೆ ಈ ಕಂಪ್ಲೀಟ್ಲಿ ಊರ್ ಕಡೆನೆ ಜಾಸ್ತಿ ಫೋಕಸ್ ಮಾಡ್ತಿದ್ದೀರಾ. ಈ ಭಾಗದವ್ರು ಎಲ್ಲರೂ ಕೂಡ ಒಂದು ಅಚ್ಚರಿಯ ಲೋಕವನ್ನ ಅನಾವರಣ ಮಾಡೋದಕ್ಕೆ ರೆಡಿ ಇದ್ದೀರಾ. ಸೊ ಇದು ಇವರ ಹಾಲ್. ಇಲ್ಲಿ ಎಷ್ಟು ರೂಮ್ ಇದೆ ಟೋಟಲ್? ಇಲ್ಲಿ 3 ಬೆಡ್ರೂಮ್ ಇದೆ, ಒಂದು ಅಡಿಗೆ ಮನೆ, ಒಂದು ಅಡಿಗೆ ಮನೆ. ಆಮೇಲೆ ಈ ಆರ್ಟ್ ಸಹ ಪ್ರಕಾಶ್ ಅಂತೇಳಿ ಒಬ್ರು ಆರ್ಟಿಸ್ಟ್ ಅವರು ಇದು ಆರ್ಟ್ ಕೈಯಿಂದಾನೇ ಮಾಡಿರೋದು. ಓಕೆ, ಯಾವ್ದು ವಾಲ್ ಪೇಪರ್ ಅಲ್ಲ, ವಾಲ್ಪೇಪರ್ ಅಲ್ವಾ ಅದು? ಅಲ್ಲ, ಅದು ಕೈಯಿಂದ ಮಾಡಿದ್ದು ಸ್ಪ್ರೇ ಪೇಂಟ್ ಅಲ್ಲಿ 3D ತರ ಇದೆ ಅಲ್ಲ? ಹೌದು, 3D ತರ ಇದೆ, ಸ್ಪ್ರೇ ಪೇಂಟಿಂಗ್ ಇದೆ. ನೀವು ವೆಜ್ಜಾ ನಾನ್ ವೆಜ್ಜಾ? ನಾವು ಕರಾವಳಿಯವರು, ನಾವು ನಮ್ಮ ಉದ್ಯೋಗನೇ ಮೀನ್ ಹಿಡಿದಿದ್ದು. ಈಗ ಕೆಳಗಡೆ ಆಯ್ತು, ಮೇಲ್ಗಡೆ ಮೇಲೆ ನಮ್ಮ ಮ್ಯಾಜಿಕ್ ಪ್ರಪಂಚ ಅಂತ ಹೇಳ್ಬೋದು. ನಾನು ನನ್ನ ಮ್ಯಾಜಿಕ್ ಕಲ್ಪನೆಗೆ ನನಗೆ ಪ್ರಾಕ್ಟೀಸ್ ಇರ್ಬೋದು, ಮ್ಯಾಜಿಕ್ ಯಾರಿಗಾದ್ರೂ ಕಲ್ಸ್ಲಿಕ್ಕೆ. ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತಾ? ಹೌದು, ಅದೇನ ಹೇಳಿದ್ನಲ್ಲ, ಈಗ ನಾಳೆ ಶೋ ಇದೆ ಅಂದ್ರೆ ಇವತ್ ನಾವು ಅಂದ್ರೆ ಹೊಸ್ತಾನ ಕೊಡುವಾಗ ಇಲ್ಲ ನಾನು ಅಪ್ಡೇಟ್ ಆಗಿಲ್ಲ ಅಂತಂದ್ರೆ ನನಗೆ ಏನು ತೊಂದರೆ ಇಲ್ಲ. ನನಗೆ ಯಾರೋ ಹೇಳ್ತಾ ಇದ್ರು, ಪ್ರಕಾಶ್ ಅವರು ಬಂದು ಜಾದೂ ಮಾಡ್ತಾರೆ ಅಂದ್ರೆ ಅವ್ರದ್ದು ಏನಾದ್ರೂ ಡಿಫ್ರೆಂಟ್ ಆಗಿರುತ್ತೆ. ಸಪೋಸ್ ನಮ್ಮ ಮನೇಲಿ ಯಾವ್ದೊಂದು ಕಾರ್ಯಕ್ರಮ ಇದೆ ಅಂದ್ರೆ ಆ ಕಾರ್ಯಕ್ರಮಕ್ಕೆ ಸೆಟ್ ಆಗೋ ತರ ಜಾದೂಗಳನ್ನು ಮಾಡ್ಕೊಂಡು ಬರ್ತಾರೆ, ಅವರು ಪ್ರಿಪರೇಷನ್ ಮಾಡ್ಕೊ ಬರ್ತಾರೆ. ಇದು ಎಷ್ಟು ಜನ ಮಾಡ್ತಾರೆ? ಈಗ ಒಂದ್ ಕ್ವಶನ್ ಬರೋದು ನಂಗೆ, ಇದನ್ನ ಎಷ್ಟು ಜನ ಮಾಡಬಹುದು ಅಂತ. ಅದನ್ನ ನಾನ್ ಮಾಡ್ಬೇಕು ಅಂತ ನಾನ್ ಹೇಳೋದು ಬರೀ ಜಾದೂ ಕ್ಷೇತ್ರದಲ್ಲ. ಈಗ ನಾವು ಯಾವುದೇ ಒಬ್ಬ ಈಗ ನೋಡಿ, ಯಕ್ಷಗಾನ ಸಹ ತುಂಬಾ ಅಪ್ಡೇಟ್ ಆಗಿದೆ. ಹೌದಾ, ಮೂಲ ಬೇಸಿಕ್ ನ ಅವರು ಇಟ್ಕೊಂಡ್ರು ಅದೆಷ್ಟೋ ಬದಲಾವಣೆ ಮಾಡ್ಕೊಂಡ್ ಬಂದಾಗ ಈಗ ಕಾಲಮಿತಿ ಯಾಕಾಯ್ತು, ಇಂದಿನ ಜನರೇಷನ್ ನೋಡಿ ಅವರಿಗೆ ಇಡೀ ರಾತ್ರಿ ಕೂತ್ಕೊಳ್ಳೋ ಒಂದು ಆಸಕ್ತಿ ಇಲ್ಲ ಅಂತೇಳಿ ಇದು ಪ್ರಕಾಶ್ ಅಂತ ಆರ್ಟಿಸ್ಟ್ ಅವರೇ ಮಾಡಿರೋದು. ಅದಾದ ನಂತರ ನನಗೆ ಸಣ್ಣವನಿದ್ದಾಗ ಯಕ್ಷಗಾನ ಕಲಾವಿದ ಆಗ್ಬೇಕಂತ ಆಸೆ ಇತ್ತು. ಅದ್ಯಾವ್ದೋ ಕಾರಣಕ್ಕೆ ಆ ಒಂದು ಆಸೆ ನೆರವೇರ್ಲಿಲ್ಲ. ಈ ನೀವು ಹೇಳ್ತಿದ್ರಿ ಅಪ್ಡೇಟ್ಗಳ ಬಗ್ಗೆ ಹೇಳ್ತಾ ಇದ್ರಿ, ನನಗೂ ಅದೇ ಅನ್ಸೋದು ಸರ್. ನಾವು ಅಪ್ಡೇಟ್ ಆದಾಗ್ಲೇ ನಾವು ಜೀವಂತಿಕೆಯಿಂದ ಇನ್ನೂ ಜಾಸ್ತಿ ವರ್ಷ ಇರೋಕಾಗತ್ತೆ ಅಂತ. ಎಸ್, ಇದು ಈಗ ಇಲ್ಲೊಂದ್ ಸ್ವಲ್ಪ ಇದು ನೋಡ್ಕೊಳ್ಳಿ. ಈಗ ನಾವೆಲ್ಲ ಏನ್ ಮಾಡಿ, ಈ ತರ ಕಂಬ ಬಂದ್ ಕೂಡಲೇ ಗ್ರಾನೈಟ್ ಹಾಕ್ಬಿಡ್ತೀವಿ. ಹೌದು, ಆಮೇಲೆ ಬೇಡ ಅಂದ್ರೆ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಖರ್ಚು ಏನಾಗತ್ತೆ ಅವಾಗ ಗೊತ್ತಾಗೋದಿಲ್ಲ ನಮ್ಗೆ. ಈಗ 1 2 3 4 5 ಕಂಬ ಬಂದಾಗ ಸಿಕ್ಕಾಬಟ್ಟೆ ಖರ್ಚು ಅದಕ್ಕೂ ಹೋಗುತ್ತೆ. ಆದ್ರೆ ಇದು ನಾನು ವಾಶ್ ಮಾಡಬಹುದು. ಇದು ನನ್ನ ಸ್ನೇಹಿತ ಸುಕೇಶ್ ಆಚಾರ್ ಅಂತೇಳಿ ಅವನು ಮಾಡ್ಕೊ. ಕೆಳಗಡೆ ಕಂಬಕ್ಕೂ ಹಾಗೆ ಇದು ಆರ್ಟೇ, ಇದು ಸ್ಟಿಕ್ಕರ್ ಅಲ್ಲ. ಈ ಕಡೆ ವೈಟ್ ಆರ್ಟ್ ಬಂದಿದೆ ಅಲ್ವಾ, ಆಮೇಲೆ ನನಗೆ ಇದು ನಾನು ಬಳ್ಳಾರಿಯಿಂದ ಸೆಲೆಕ್ಟ್ ಮಾಡ್ಕೊಂಡು ಬಂದಿರೋದು ಈ ಟೈಲ್ಸ್ ಎಲ್ಲ. ಹೀಗೆ ಅಂದ್ರೆ ನನ್ಗೆ ಇದೇ ರೀತಿನೇ ಬೇಕು, ನನ್ನ ಕಾನ್ಸೆಪ್ಟಿಗೆ ಹೀಗೆ ಬೇಕು. ಅಂದ್ರೆ ನಿಮಗೆ ಜಾದು ಎಲ್ಲವನ್ನ ಕೊಟ್ಟಿದೆ ಹಂಗಾದ್ರೆ ಅಲ್ವಾ? ಕೊಟ್ಟಿದೆ. ಬನ್ನಿ, ನಾನು ನನ್ನ ಮ್ಯಾಜಿಕ್ ಸ್ಟುಡಿಯೋ ತೋರಿಸ್ತೀನಿ. ಎಸ್ ಬನ್ನಿ. ಇದು ತುಂಬಾ ಚೆನ್ನಾಗಿರುವಂತದ್ದು. ಎಲ್ಲ ಇಕ್ವಿಪ್ಮೆಂಟ್ಗಳು ಇಲ್ಲೇ ಇರುತ್ತೆ ನೋಡಿ, ಎಷ್ಟಿದೆ ನೋಡಿ. ಅಂದ್ರೆ ನೀವು ಹಾಕೋ ಡ್ರೆಸ್ ಕೂಡ ಚೇಂಜ್ ಆಗುತ್ತಲ್ಲ ಸ್ಟೇಜ್ ಮೇಲೆ. ಇಲ್ಲಿ ಒಂದು ಬೆಡ್ರೂಮ್ ಇದೆ. ಓಕೆ, ಇಲ್ಲೂ ಇದೆ. ಇದೆಲ್ಲ ನೋಡಿ ಜಾದೂಗೆ ರಿಲೇಟೆಡ್ ಆಗಿರುವಂತಹ ಐಟಮ್ಗಳನ್ನೇ ಇಲ್ಲಿ ಇರಿಸಿದ್ದಾರೆ. ಸೊ ಇದು ಇವರು ಪ್ರಾಕ್ಟೀಸ್ ಮಾಡುವಂತ ಪ್ಲೇಸ್ ಇದು. ಮ್ಯಾಜಿಕ್ ಐಟಮ್ ಪ್ರಾಕ್ಟೀಸ್ ಮಾಡುವಂತದ್ದು. ಈಗ ನಿಮ್ಮ ಬಳ್ಳಾರಿ ಮನೆನೂ ಹಿಂಗೆ ಇದೆಯಾ? ಹೀಗೆ ಇದೆ, ಇಷ್ಟೇ ಸ್ಪೇಸ್ ಇದೆ. ಹೌದು, ಕೆಳಗಡೆ ಅಲ್ಲಿ ನಾವು ಮೇಲ್ಗಡೆ ಬಾಡಿಗೆ ಕೊಟ್ಟಿದ್ವಿ. ಕೆಳಗಡೆ ಪ್ಲೇಸ್ ನಲ್ಲೇ ಒಂದು ಸಪರೇಟ್ ಮ್ಯಾಜಿಕ್ ಹಾಲ್ ಮಾಡ್ಕೊಂಡ್ ಬಿಟ್ಟಿದ್ವಿ. ನಾ ಇಂಜಿನಿಯರಿಂಗ್ ಹೇಳಿದ್ದೆ ಅದೇ ಪ್ಲಾನ್. ಫಸ್ಟ್ ನನಗೆ ಮ್ಯಾಜಿಕ್ಗೋಸ್ಕರ ಒಂದು ಮೇನ್ ಹಾಲ್ ಬೇಕು. ನನಗೆ ಬೆಡ್ರೂಮ್ ಸಣ್ಣದಿರ್ಲಿ, ಬೇರೆ ಹಾಲ್ ಸಣ್ಣದಿದ್ರು ನನ್ಗೆ ತೊಂದರೆ ಇಲ್ಲ, ನನಗೊಂದು ಹಾಲ್ ಬೇಕು. ಏನು ಹೇಳಿದೆ, ನನ್ನ ಪಕ್ಷಿಗೆ ಹೊರಗಡೆ ಸಿಟೌಟ್ ಟೋಟಲಿ ಅಷ್ಟು ದೊಡ್ಡ ಪ್ಲೇಸ್ ಬಳ್ಳಾರಿಯಲ್ಲಿ ನಾನು ಉಪಯೋಗ ಮಾಡಿದ್ದೆ. ಇಲ್ಲಾದ್ರೂ ಹಾಗೆ. ಇಲ್ಲಿಗ ನಾರ್ಮಲಿ ಏನೆಲ್ಲ ಮಾಡ್ತೀರಿ ನೀವು? ಅಂದ್ರೆ ಪ್ರಾಕ್ಟೀಸ್ ಅಂತ ಹೇಳಿದ್ರೆ ಯಾವ ತರ ಇರುತ್ತೆ ಮೇಡಮ್? ಯಾವಾಗ ಶೋ ಹೋಗೋ ಟೈಮ್ ನಲ್ಲಿ ಅದನ್ನೆಲ್ಲ ಸೆಟ್ ಮಾಡೋದು, ಎಲ್ಲದೂ ನಮ್ಗೆ ದೊಡ್ಡ ಪ್ಲೇಸ್ ಬೇಕೇ ಬೇಕಲ್ಲ. ಅದನ್ನೆಲ್ಲ ಸೆಟ್ ಮಾಡೋದು, ಮತ್ತೆ ಎಕ್ಸ್ಟ್ರಾ ರೆಡಿ ಮಾಡಿ ಹಾಕೊಳ್ಳೋದು, ಅದೆಲ್ಲ ಇಲ್ಲೇ ಮಾಡ್ತೀವಿ. ಮತ್ತೆ ಏನಾದ್ರೂ ಒಂದು ಹೊಸತನ ಮ್ಯಾಜಿಕ್ ಮಾಡುವಾಗ ನಮ್ಮ ಸ್ಟೂಡೆಂಟು ಎಲ್ಲ ಬಂದು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನಮ್ಗೆ ಇಲ್ಲಿ ಚೆನ್ನಾಗಿದೆ. ಈ ಹೊಸತನ ಅಂತ ಹೇಳಿದ್ರೆ ಯಾವ ರೀತಿ ಇರುತ್ತೆ ಸರ್? ಏನೋ ತೋರಿಸಬಹುದಾ ನೀವು? ಅಂದ್ರೆ ಒಂದ್ ಲೈಕ್ ಈ ತರ ಒಂದ್ ರೆಡಿ ಆಗ್ಬೇಕು. ಈಗ ನಾ ಹೇಳಿದ್ನಲ್ಲ, ನಿಮ್ಗೆ ಒಂದು ಹಾಲ್ ಕ್ಯಾನ್ ಕಾಣ್ತಾ ಇದೆ.
ಇದ್ರ ವಿಶೇಷ ಏನಂತಂದ್ರೆ ಹಾ ಇಂಡಿಯಾದಲ್ಲೇ ಈ ಮಿಲ್ಕ್ ಕ್ಯಾನ್ ಎಸ್ಕೇಪ್ ಅನ್ನೋ ಒಂದು ಹೌದಿನಿ ಅವರ ಒಂದು ಫಸ್ಟ್ ಮ್ಯಾಜಿಕ್ ಅನ್ನ ಮಾಡಿರೋದು ನನ್ನ ಹೆಸರಲ್ಲಿದೆ. ಇದು ರಿಯಲ್ ಮಿಲ್ಕ್ ಕ್ಯಾನ್ ಇದೀಗ ವೆಯ್ಟ್ ಇದೆ ಇದು. ಹೌದೌದು ಇದು ನೋಡಿ, ಇದನ್ನೆಲ್ಲ ನೀವು ತಗೊಂಡೇ ಹೋಗ್ಬೇಕಲ್ವಾ ಇಲ್ಲಿಂದ? ತಗೊಂಡು ಹೋಗ್ಬೇಕು. ಅಂದ್ರೆ ಎಲ್ಲ ಇದು ನಾವು ಈ ಮಿಲ್ಕ್ ಕ್ಯಾನ್ ಎಸ್ಕೇಪ್ ಎಲ್ಲ ಕಾರ್ಯಕ್ರಮದಲ್ಲಿ ಮಾಡೋದಿಲ್ಲ. ಓಕೆ, ತುಂಬಾ ಇಂಪಾರ್ಟೆಂಟ್ ಇದೆಲ್ಲ ದೊಡ್ಡ ಪ್ರೋಗ್ರಾಮು ಇದೇ ಐಟಮ್ ಬೇಕು ಅಂದಾಗ ಆ ಕಾರಣಕ್ಕೆ ಇದನ್ನ ಈಗ ನೋಡ್ರಿ ಇಷ್ಟು ದೊಡ್ಡ ಕ್ಯಾನ್ ಇದೆ. ಇದ್ರ ವಿಶೇಷ ಏನಂದ್ರೆ ಇದ್ರ ಫುಲ್ ನಾವು ನೀರ್ ಹಾಕ್ತಿವಿ. ಫಸ್ಟ್ ನಾವು ಕ್ಯಾನ್ ಅನ್ನ ಚೆಕ್ ಮಾಡಕ್ ಕೊಡ್ತೀವಿ, ಇಲ್ಲಿ ಒಳಗಡೆಯಿಂದ ಏನಾದ್ರು ಟ್ಯಾಪ್ ಇದೆಯಾ, ಇಲ್ಲ ಏನಾದ್ರು ನೀರ್ ಲೀಕ್ ಆಗತ್ತಾ, ಇಲ್ಲ ಹೊರಗಡೆ ಬರ್ಲಿಕ್ಕೆ ಏನಾದ್ರು ದಾರಿ ಇದೆಯಾ. ಫಸ್ಟ್ ನಾವು ಗೆಸ್ಟ್ ಬಂದಿರುವಂತ ಗಣ್ಯರ ಹತ್ರ ಚೆಕ್ ಮಾಡ್ಲಿಕ್ಕೆ ಕೊಡ್ತೀವಿ. ಆಮೇಲೆ ಈ ತರ ಲಾಕ್ ಮಾಡಿ ನೋಡಿ ನೀರ್ ಫುಲ್ ಮಾಡ್ತೀವಿ. ನೀರ್ ಫುಲ್ ಮಾಡಿದ್ಮೇಲೆ ನನಗೆ ಬೇಡಿ ಹಾಕ್ತಾರೆ, ಚೈನಿಂದ ಕಟ್ತಾರೆ. ನಾನು ಒಳಗಡೆ ಹೋಗಿ ಪೂರ್ತಿ ಕ್ಯಾನ್ ಒಳಗಡೆ ಹೋಗ್ತೀನಿ. ಒಳಗಡೆ ಹೋದ್ಮೇಲೆ ಈ ತರ ಮುಚ್ಚಿಬಿಟ್ಟು ಇಲ್ಲಿ ಬೀಗ ಹಾಕ್ತಾರೆ. ಓಕೆ, ಇದರಿಂದ ನಾನು ಪಾರಾಗಿ ಬರಬೇಕು. ಆದ್ರೆ ಒಂದು ಸಂತೋಷ ಏನಂತಂದ್ರೆ ಇಂಡಿಯಾ ಇಡೀ ವಿಶ್ವದಲ್ಲಿ ಒಂದು 4-5 ಜನ ಈ ಮ್ಯಾಜಿಕ್ ಅನ್ನ ಮಾಡ್ತಾ ಇರಬಹುದು ಇಡೀ ವರ್ಲ್ಡ್ ಅಲ್ಲಿ. ಅದ್ರಲ್ಲಿ ಭಾರತದಲ್ಲಿ ಫಸ್ಟ್ ಟೈಮ್ ಮಾಡಿರೋದು ನನ್ನ ಹೆಸರಲ್ಲಿ ಇದಿದೆ ಮಿಲ್ಕ್ ಕ್ಯಾನ್. ನೋಡಿ, ಇದು ಅದಕ್ಕೆ ಹೇಳೋದು ನಾವು ಒಬ್ಬೊಬ್ಬರನ್ನ ಭೇಟಿ ಆದಾಗಲೇ ಈ ವಿಚಾರಗಳೆಲ್ಲ ಗೊತ್ತಾಗೋದು ಅಂತ. ಬಹುಶಃ ಇದು ಸುಮಾರು ಜನರಿಗೆ ತಲುಪಲಿ ಅಂತ ನಾನು ಅನ್ಕೊಂತೀನಿ. ನೋಡಿ, ಎಸ್, ಈ ಥರ ಟ್ರಿಕ್ಸ್ ಇರುತ್ತೆ. ಓಕೆ, ಹೌದಿನಿ ಅಂತಂದ್ರೆ ಅವರು ವರ್ಲ್ಡ್ ಫೇಮಸ್ ಈ ತರ ಎಸ್ಕೇಪ್ ಅನ್ನಲ್ಲಿ ಒಬ್ರು ನಾವು ಏನಂತೀವಿ ಸುಮಾರು 100 ವರ್ಷ ಹಿಂದೆ ಇದ್ದಂತ ಒಬ್ರು ಗ್ರೇಟ್ ಮೆಜಿಷಿಯನ್ ಹೌದಿನಿ ಅಂತ. ಅವರು ಈ ಫೈರ್ ಎಸ್ಕೇಪ್, ಮಿಲ್ಕ್ ಕ್ಯಾನ್ ಎಸ್ಕೇಪ್, ಅಂಡರ್ ವಾಟರ್ ಎಸ್ಕೇಪ್ಗಳಿಗೆ ಹೆಸರುವಾಸಿ. ಈ ವರ್ಷ ಅವ್ರದ್ದೇ 100ನೇ ವರ್ಷದ ಆಚರಣೆ ನಾವು ಮಾಡ್ಕೊಳ್ತಾ ಇದ್ವಿ. ಸದ್ಯದಲ್ಲೇ ಒಂದು ನಿಮ್ಗೆ ಬಹಳ ದೊಡ್ಡ ಗುಡ್ ನ್ಯೂಸ್ ಕೊಡ್ತೀನಿ ನಾನು. ಅದನ್ನ ಇವತ್ತು ರಿವೀಲ್ ಮಾಡೋದಿಲ್ಲ. ತುಂಬಾ ಈ ಮಿಲ್ಕ್ ಕ್ಯಾನ್ ನಲ್ಲಿ ಒಂದು ಬಹಳ ದೊಡ್ಡ ಗುಡ್ ನ್ಯೂಸ್ ಅನ್ನ ಸದ್ಯದಲ್ಲೇ ನಿಮ್ಗೆ ಸಿಗುತ್ತೆ. ಈಗ ನಮ್ಮ ಈ ಎಪಿಸೋಡ್ ನಲ್ಲಿ ಯಾವ್ದಾದ್ರು 1-2 ಮ್ಯಾಜಿಕ್ ಅನ್ನ ನಮ್ಮ ಮಾಡಿ ತೋರಿಸ್ಬೋದಾ ನಮ್ಮ ವೀಕ್ಷಕರಿಗೆ? ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮತ್ತೊಂದೆರಡು ತೋರಿಸೋಣ. ಎಸ್, ಓಕೆ. ಹೇಗೆ, ಏನು, ಯಾವುದು ಮಾಡಬಹುದು ಅನ್ನೋದನ್ನ ನೀವೇ ಯೋಚನೆ ಮಾಡಿ ನಮ್ಮ ವೀಕ್ಷಕರಿಗೆ ಆನ್ ಸ್ಕ್ರೀನ್ ಇದನ್ನ ತೋರಿಸೋ ಪ್ರಯತ್ನವನ್ನ ಮಾಡೋಣ ಅಂತ. ಬನ್ನಿ, ಕೂತ್ಕೊಳ್ಳಿ. ಇಲ್ಲೇ ಕೂತ್ಕೊಳ್ಳ. ಓಕೆ, ನೋಡಿ, ಈಗ ಮ್ಯಾಜಿಕ್ ನೋಡಬೇಕು ಅನ್ನೋರಿಗೆ, ಆಸೆ ಇರೋರಿಗೆ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಫ್ರೀ ಆಗಿ ಮ್ಯಾಜಿಕ್ ಅನ್ನ ತೋರಿಸ್ತಾ ಇದೀವಿ. ಇದಕ್ಕೆ ಯಾವುದೇ ದುಡ್ಡು ಇರೋದಿಲ್ಲ. ನೋಡಿ, ಇಂಥ ಕಲಾವಿದರಿಗೆ ನೀವು ಸಪೋರ್ಟ್ ಮಾಡಿ ಅಷ್ಟೇ ನಾನು ಹೇಳೋದು. ಸೊ ಕಲಾವಿದರಿಗೆ ಸಪೋರ್ಟ್ ಆದ್ರೆ ನಮಗೂ ಖುಷಿ ಅದು. ಎಸ್ ಸರ್. ಏನು ಇಲ್ಲಲ್ಲ ಸರ್ ಇದರಲ್ಲಿ? ಇಲ್ಲ, ಹಿಡ್ಕೊಳ್ಳಿ. ಓಕೆ, ಹಾಗೆ ಹಿಡ್ಕೊಳ್ಳಿ. ಹಾಂ, ಎಸ್. ಓಕೆ, ನೀವು ಮನಸ್ಸಲ್ಲೇ ಈಗ ನಾನು ಹೇಳಲಿಕ್ಕೆ ಹೋಗ್ಬಿಡಿ. ಓಕೆ, ನೀವು ತುಂಬ ನಿಮಗೆ ಇಷ್ಟವಾದಂಥ ನಂಬುವಂಥ ದೇವರನ್ನ ಒಬ್ಬರನ್ನ ಮನಸ್ಸಲ್ಲಿ ಅಂದ್ಕೊಳ್ಳಿ. ಓಕೆ, ಅಂದ್ಕೊಂಡ್ರ? ಓಕೆ, ನನಗೆ ಹೇಳ್ಬಿಡಿ. ಮೇಲ್ಗಡೆ ಕೈ ತೆಗಿರಿ. ಈಗ ನೋಡಿ, ತೊಂದರೆ ಇಲ್ಲ. ಮೇಲ್ಗಡೆ ಕೈ ತೆಗಿರಿ. ಈ ಕೈ ತೆಗಿರಿ. ತೆಗಿಲ್ಲ? ಎಸ್, ಹೌದು, ನಾನು ಅಂದ್ಕೊಂಡಿದ್ದು ಬ್ರಹ್ಮಲಿಂಗೇಶ್ವರ. ನೀವು ಅಂದ್ಕೊಂಡಿದ್ದು ಹೌದು. ನಿಮ್ಮೆಲ್ಲ ಈ ಯಶಸ್ಸಿಗೆ ಪ್ರೇರಣೆ, ಶಕ್ತಿ. ಎಸ್, ಯಾಕಂದರೆ ಈಗ ನಾನು ಅದೇ ಹೇಳೋದು. ನಾನು ಈಗ ಮ್ಯಾಜಿಕ್ನಲ್ಲಿ ಇಷ್ಟು ಕಾರ್ಯಕ್ರಮ ಕೊಟ್ಟೆ, 3000-4000ಕ್ಕೂ ಕಾರ್ಯಕ್ರಮ ಕೊಟ್ಟೆ, ದೇಶ ವಿದೇಶ. ಅದಕ್ಕೆ ಒಂದು ನನ್ನ ಗುರುಗಳು, ನಾನು ನಂಬಿದಂಥ ದೇವರುಗಳು, ಈ ಒಂದು ಶಕ್ತಿ, ಈ ಒಂದು ಆಶೀರ್ವಾದ, ದೇವರ ಆಶೀರ್ವಾದ ಇಲ್ಲಾಂದ್ರೆ ನಮ್ಮಿಂದ ಏನು ಆಗೋದಿಲ್ಲ. ಹಾಗೆ ಈ ಮ್ಯಾಜಿಕ್ ಮುಂದುವರಿಸ್ತಾ ಈ ಒಂದು ಖಾಲಿ ಪೇಪರ್ನ ತಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಪೂರ್ತಿ ಖಾಲಿ ಆಗಿದೆ. ಬ್ರಹ್ಮಲಿಂಗೇಶ್ವರನಿಗೆ ಆದರೆ ಇದರಲ್ಲಿ ಒಂದು ಹೂ ಇದೆ ನೋಡಿ. ಸೇವಂತಿಗೆ ಅಂದ್ರೆ ಬ್ರಹ್ಮಲಿಂಗೇಶ್ವರನಿಗೆ ಇಷ್ಟ. ಈ ಒಂದು ಹೂವನ್ನ ಇದಕ್ಕೆ ಹಾಕಿ ಸ್ವಲ್ಪ ನೀರನ್ನ ಈ ತರ ಹಾಕ್ತೀನಿ ನಾನು. ಮ್ಯಾಜಿಕ್ ಮಾಡಿದಾಗ ಇಷ್ಟೊಂದು ಹೂವು ಬಂತಲ್ಲ.
ಹಾ ಯಪ್ಪ ವಾ ಸೂಪರ್ 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 ನೋಡಿ ಎಸ್ ನಾವು ಇದಕ್ಕೆ ಹೇಳೋದು ಇದೆಲ್ಲವೂ ಕೂಡ ಮ್ಯಾಜಿಕ್. ಅದು ಯಾರೋ ಹೇಳ್ತಾ ಇದ್ರು ನಂಗೆ, ಎಲ್ಲವೂ ಒಂದು ಟ್ರಿಕ್ಸಿಂದ ಪ್ರಾರಂಭ ಆಗುತ್ತೆ ಅಂತ. ಆದರೆ ಆ ಟ್ರಿಕ್ಸ್ಗಳೇ ಪೋಣಿಸಿ 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 ನಾವು ಅಪ್ಡೇಟ್ ಆಗಿ 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 ಈ ಥರ ಎಲ್ಲ ಮಾಡೋದಕ್ಕೆ ಕಾರಣ ಆಗುತ್ತೆ. ಒಬ್ಬ ಮ್ಯಾಜಿಷಿಯನ್ ಅಂತ ಹೇಳಿದ್ರೆ ಬೇಸಿಕ್ ನಾಲೆಜ್ ಏನು ತಿಳ್ಕೊಂಡಿರ್ಬೇಕು, ಮತ್ತೆ ಎಲ್ಲರೂ ಕಲಿಬಹುದಾ ಇದನ್ನ ಅಂತ. ಅಂದ್ರೆ ಈ ಮ್ಯಾಜಿಕ್ ಈಗ ಬೇರೆ ಕಲೆ ಇದೆ, ಹೌದಾ? ನೃತ್ಯ ಇರ್ಬೋದು, ಸಂಗೀತ ಇರ್ಬೋದು, ಎಲ್ಲರೂ ಕಲಿಬಹುದು ಅಂದಾಗ ಅವರಿಗೆ ಅದ್ರ ಮೇಲೆ ಇರುವ ಆಸಕ್ತಿ ಇಲ್ಲ. ಒಬ್ಬ ಸಂಗೀತಗಾರ ಆಗೋದು ಅಷ್ಟು ಸುಲಭ ಅಲ್ಲ. ಒಬ್ಬ ಒಂದು ಇನ್ಸ್ಟ್ರೂಮೆಂಟ್, ಒಂದು ನಾನು ವೀಣೆನ ನುಡಿಸ್ಬೇಕು, ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ನುಡಿಸ್ಬೇಕು ಅನ್ನೋದು ಅಷ್ಟು ಸುಲಭ ಅಲ್ಲ. ಆದರೆ ಅವನಿಗೆ ಯಾವಾಗ ಆಸಕ್ತಿ ಉಂಟಾಗತ್ತೆ, ನಾನು ಕಲಿಬೇಕು ಅನ್ನೋಂಥ ಆಸಕ್ತಿ ಉಂಟಾಗತ್ತೆ, ಅದಕ್ಕೆ ಏನು ಹೇಳ್ತೀವಿ, ನಾವು ಏನು ಆಲೋಚನೆ ಮಾಡ್ತೀವಿ ನಮಗೆ ಆ ರೀತಿ ಪ್ರೇರಣೆ ಆಗ್ತಾ ಇರುತ್ತೆ. ಅದೇ ರೀತಿ ನಮಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜನ ಪರಿಚಯ ಆಗ್ತಾ ಇರ್ತಾರೆ. ಒಂದು ದಿವಸ ಗುರುಗಳು ಸಿಗ್ತಾರೆ, ಅವ್ರ ಗುರುಗಳಿಂದ ನೀನು ವಿದ್ಯೆನೂ ನಾವು ಕಲ್ತ್ಕೊಳ್ತೀವಿ. ಹಾಗೆ ನನಗೇನಂದ್ರೆ ಸಣ್ಣವನಿದ್ದಾಗಲೇ ಈ ಸೈಕಲ್ ಆಟ ಊರ್ ಕಡೆ ನಡೀತಾ ಇತ್ತು. ನೀವು ನೋಡಿರ್ಬೋದು ಅನ್ಕೊಂತೀನಿ ನಾನು. ಡೊಂಬ್ರಾಟ, ಸೈಕಲ್ ಆಟ ಇದೆಲ್ಲ ನೋಡೋ ಬಹಳ ಆಸಕ್ತಿ. ಆಮೇಲೆ ರೋಡ್ ಸೈಡ್ ನಲ್ಲಿ ನಾವು ಸ್ಟ್ರೀಟ್ ಮ್ಯಾಜಿಷಿಯನ್ ಅಂತೀವಿ, ಬೀದಿ ಜಾದೂಗಾರರು. ಸುತ್ತಲೂ ಜನ ಇದ್ರು, ಅವರು ಮ್ಯಾಜಿಕ್, ಮೋಡಿ ವಿದ್ಯೆ, ಕಣ್ಕಟ್ಟು ಈ ರೀತಿ ಹೆಸರಲ್ಲೆಲ್ಲ ಹೇಳ್ತಾರೆ ಮ್ಯಾಜಿಕ್ ನ. ಈಗ ನಮ್ ಮ್ಯಾಜಿಕ್ ಅಂದ್ರೆ ಅದನ್ನೇ ನಾವು ಅಪ್ಡೇಟ್ ಮಾಡ್ಕೊಂಡಿರೋದು. ನಾವು ಸ್ವಲ್ಪ ಮಾಡರ್ನಿಗೆ ತಗೊಂಡ್ ಬಂದ್ವಿ. ಈಗ ನಾವು ವೇದಿಕೆಯಲ್ಲಿ ಕಲರ್ ಲೈಟ್ ಅಲ್ಲಿ ಮಾಡ್ತೀವಿ, ಅವರಿಗೆ ಯಾವುದೇ ಕಲರ್ ಲೈಟ್ ಬೇಕಾಗಿಲ್ಲ, ವೇದಿಕೆ ಬೇಕಾಗಿಲ್ಲ, ಸುತ್ತಲೂ ಜನ ಇದ್ರು, ರೋಡ್ ಸೈಡ್ ಕೂತ್ಕೊಂಡೆ ಅವರು ಮ್ಯಾಜಿಕ್ ಮಾಡ್ತಾರೆ. ಇದೆಲ್ಲ ನೋಡ್ತಾ ನನಗೂ ಈ ವಿದ್ಯೆ ಕಲ್ತ್ಕೊಳ್ಬೇಕು, ನಾನು ಇದರಲ್ಲಿ ಪರಿಣತಿ ಪಡಿಬೇಕು ಅನ್ನೋ ಆಸೆ. ನಾನು 8ನೇ ಕ್ಲಾಸ್ ಓದುವಾಗ ಹೆಮ್ಮಾಡಿ ಹೈಸ್ಕೂಲಿಗೆ ಉದಯ್ ಜಾದೂಗಾರರು ಬಂದಿದ್ರು. ಅವ್ರ ಕಾರ್ಯಕ್ರಮ ನೋಡಿ ಮತ್ತೆ ನನ್ನ ಆಸೆ ಇನ್ನೂ ಜಾಸ್ತಿ ಆಯ್ತು, ಹೆಂಗಾದ್ರೂ ಮಾಡಿ ಈ ಮ್ಯಾಜಿಕ್ ಕಲ್ತ್ಕೊಳ್ಬೇಕಂತೇಳಿ. PUC ಬಂಡಾರ್ಕಾರ್ಸ್ ಅಲ್ಲಿ ಓದ್ತಾ ಇರ್ಬೇಕಾದ್ರೆ ಓಂ ಗಣೇಶ್ ಅವರು, ಉಪ್ಪುಂದ ಓಂ ಗಣೇಶ್ ಸಾಹಿತಿಗಳು ಹೌದು, ಸಿನಿಮಾ ನಟರು ಹೌದು, ಸುಮಾರು ಒಂದು 40-50 ದೇಶ ಮ್ಯಾಜಿಕ್ ಕಿಟ್ ಸೇಲ್ ಮಾಡ್ತಾನೆ ಅವರು 40-50 ದೇಶ ತಿರುಗಿದ್ದಾರೆ. ಅವ್ರ ಕಾರ್ಯಕ್ರಮನ PUC ಓದುವಾಗ ನೋಡಿದೆ ನಾನು. ಆದ್ರೆ ಏನಾಯ್ತು, PUC ಮುಗಿತಂತಾನೆ ಆವಾಗಿನ ಮನೆ ಆರ್ಥಿಕ ಪರಿಸ್ಥಿತಿ, ನಮ್ಮ ಕಷ್ಟ, ನಮ್ಮ ಹೊಟ್ಟೆಪಾಡಿಗೋಸ್ಕರ ಬಳ್ಳಾರಿಗೆ ಹೋಗೋ ಪರಿಸ್ಥಿತಿ ಬಂತು. ಬಳ್ಳಾರಿಯಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡಿಕೊಂಡು, ಆಮೇಲೆ ನಾನೇ ಸ್ವಂತ ಹೋಟ್ಲ್ ಮಾಡಿ, ಅದೇ ಟೈಮ್ನಲ್ಲಿ ನನ್ನ ಗುರುಗಳು ಕೊಂಪ ಗೋಪಿನಾಥ್ ಅಂತೇಳಿ ಎಕ್ಸಿಬಿಷನ್ ನಲ್ಲಿ ಅವರು ಮ್ಯಾಜಿಕ್ ಸ್ಟಾಲ್ ಅನ್ನ ಹಾಕ್ತಾ ಇದ್ರು, ಕಾಸರಗೋಡ್ನವರು. ನಾನು ಅವ್ರ ಹತ್ರ ಕೇಳ್ಕೊಂಡೆ. ಅದಕ್ಕೂ ಮುಂಚೆ ಸಹ ಕೆಲವೊಂದು ಒಬ್ರ ಹತ್ರ ಹೋಗಿದ್ದೆ, ಆದ್ರೆ ಅವರು ಕಲ್ಸ್ಕೊಡ್ತಾ ಇದ್ದಿಲ್ಲ. ಅವ್ರ ಉದ್ದೇಶ ಈ ಮ್ಯಾಜಿಕ್ ನ ಬೇರೆಯವ್ರಿಗೆ ಕಲ್ಸ್ಬಾರ್ದೇನೋ ಅವ್ರ ಉದ್ದೇಶ ಇದ್ದಿರ್ಬೋದು. ಆದ್ರೆ ನನ್ನ ಗುರುಗಳು ಏನ್ ಮಾಡಿದ್ರು, ಫಸ್ಟ್ ದಿವ್ಸನೇ ನನಗೆ ಇಲ್ಲ ನಾನು ಕಲ್ಸ್ಕೊಡ್ತೀನಿ ಅಂತೇಳಿ ಮಾರನೇ ದಿವ್ಸನೇ ಸುಮಾರು ಪರಿಕರ ಎಲ್ಲ ಕೊಟ್ರು, ನನಗೆ ಪ್ರೇರಣೆ ಕೊಟ್ರು. ಕಲ್ಸಿದ್ದೊಂದೇ ಅಲ್ಲ, ಅವ್ರು ನನಗೆ ಎಷ್ಟು ಸಪೋರ್ಟ್ ಮಾಡಿದ್ರು ಅಂತಂದ್ರೆ, ಇಡೀ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಮ್ಮೇಳನ ಎಲ್ಲ ಕಡೆ ನಡೆಯುತ್ತೆ. ಆ ಟೈಮ್ನಲ್ಲಿ ಉಡುಪಿಯಲ್ಲಿ ಗಿಲಿಗಿಲಿ ಅಂತ ಪ್ರೊಫೆಸರ್ ಶಂಕರ್ ಅವರು ನಡೆಸ್ತಾ ಇದ್ರು. ಅದಕ್ಕೆ ನನ್ನ ಕರ್ಕೊಂಡು ಬಂದ್ರು ಕನ್ವೆನ್ಷನ್ಗೆ. ಮ್ಯಾಜಿಕ್ ಕನ್ವೆನ್ಷನ್ ಅಂದ್ರೆ ದೊಡ್ಡ ಸಮುದ್ರ. ವಿದೇಶಿ ಜಾದೂಗಾರರ ಜೊತೆ ಸಹ ನಾವು ಕಾಲ ಕಳೆಯುವ ಒಂದು ಸೌಭಾಗ್ಯ ನನಗೆ ಬಂತು. ಅವ್ರು ಹೇಳಿದ್ದಷ್ಟೇ, ಇದು ದೊಡ್ಡ ಸಮುದ್ರ ಇದ್ದಂಗೆ, ಎಷ್ಟಾದ್ರೂ ಜ್ಞಾನ ನೀನು ತಗೋ. ಅದು ನನಗೆ ಬಹಳ ಅನುಕೂಲ ಆಯ್ತು. ಆಮೇಲೆ ಸಣ್ಣ ವಯಸ್ಸಿನಲ್ಲೇ ನಾನು ಆರ್ಟಿಸ್ಟ್, ಚಿತ್ರ ಬಿಡಿಸೋದ್ರಲ್ಲಿ ಸ್ಕೂಲ್ನಲ್ಲಿ, ಅಂದ್ರೆ ನನ್ನ ಆ ಟೈಮ್ನಲ್ಲಿ ಏನೇ ಫಸ್ಟ್ ಪ್ರೈಸ್ ಇದ್ರೆ ನನಗೆ ಬರ್ತಾ ಇತ್ತು. ಈ ಕಲೆಗಾರನಿಗೆ ಇಂಥ ಕಲ್ಪನೆಗಳು ಜಾಸ್ತಿ ಇರುತ್ತೆ, ಹೌದಲ್ಲ ಹೇಳಿ. ಜಾದೂ ಕ್ಷೇತ್ರಕ್ಕೆ ಬಂದ್ರು ನನಗೆ ಅಂದ್ರೆ ಪ್ರತಿಯೊಂದು ಇದರಲ್ಲೂ ಮ್ಯೂಸಿಕ್ ಈ ರೀತಿ ಇರಬೇಕು, ನಾನು ಹಾಕೋ ಡ್ರೆಸ್ ಈ ರೀತಿ ಇರಬೇಕು, ಮ್ಯಾಜಿಕ್ ಹೊಸತನ ನನ್ಗೇನ್ ಕೊಡ್ಲಿಕ್ಕಾಗತ್ತೆ. ಪ್ರಾರಂಭದಿಂದನೂ ಇವತ್ತಿನವರೆಗೂ ಇಷ್ಟು 35 ವರ್ಷ ಈ ಕ್ಷೇತ್ರದಲ್ಲಿ ಇದ್ರು ನನ್ನ ಆಲೋಚನೆ ತುಂಬಾ ಬೇರೆ ಜಾದೂಗಾರ ಶೋ ನೋಡ್ತೀನಿ ನಾನು. ಯಾವುದೋ ಒಂದು ಐಟಮ್ ಆದ್ರೂ ಅವರಿಂದ ನಾನು ಪ್ರೇರಣೆ ಆಗತ್ತೆ. ಆದ್ರೆ ಸೇಮ್ ಅವ್ರನ್ನ ಕಾಪಿ ಮಾಡೋದಕ್ಕಿಂತ ನನಗೆ ಇನ್ನೇನು ಹೊಸದು ಕೊಡ್ಲಿಕ್ಕಾಗತ್ತೆ. ಅವ್ರ ಪ್ರೇರಣೆ ಅವರೇ ಆಗಿರ್ತಾರೆ. ನಾನು ಯಾರ ಕಾರ್ಯಕ್ರಮ ನಾನು ನೋಡಿರ್ತೀನಿ, ಅವ್ರು ನನ್ ಪ್ರೇರಣೆ ಆಗಿರ್ತಾರೆ. ಅವ್ರು ಹೀಗೆ ಮಾಡುವಾಗ ನಾನು ಈ ರೀತಿ ನಾನು ಮಾಡ್ಬೋದು. ಆ ತರ ನನ್ನ ಕಲ್ಪನೆ, ನನ್ನ ಆಲೋಚನೆ, ಅದನ್ನ ನಾನು ಪ್ರಾಕ್ಟಿಕಲಿ ನಾನು ತಂದಾಗ ಇವತ್ತು ಜನ ನನ್ನ ಶೋನ ಇಷ್ಟಪಡ್ತಾ ಇದ್ದಾರೆ. ನೋಡಿ ವೀಕ್ಷಕರೇ,
ನಾನು ಜಾದೂಗಾರನ ಮನೆ ಯಾಕೆ ನೋಡಬೇಕು ನನಗಂತ ಅನ್ನಿಸ್ತು ಅಂದರೆ, ನೋಡಿ ನಮ್ಗೆ ಇದೆಲ್ಲ ಗೊತ್ತೇ ಇರೋದಿಲ್ಲ. ಸ್ಟೇಜ್ ಮುಂದೆ ಇದೆಲ್ಲ ಪ್ರಿಪೇರ್ ಆಗಿರುತ್ತೆ, ನಾವು ಮುಂದೆ ಹೋಗಿ ಕೂತ್ಕೊತೀವಿ, ಚಪ್ಪಾಳೆ ತಟ್ತೀವಿ, ಅವರೇನೋ ಬರ್ತಾರೆ, ಮಾಡ್ತಾರೆ, ಹೋಗ್ತಾರೆ ಅಂತ. ಆದರೆ ಅಲ್ಲಿ ನೋಡಿ ಅಷ್ಟಿಷ್ಟು ದೊಡ್ಡ ದೊಡ್ಡ ಪರಿಕರಗಳನ್ನು ಅವರು ಪ್ರೋಗ್ರಾಮ್ ರೆಡಿಯಾಗೋ ಮುಂಚೆ ಕಾರಲ್ಲೋ ಬಸ್ಸಲ್ಲೋ ಟ್ರೈನಲ್ಲೋ ಹಾಕ್ಕೊಂಡು ಹೋಗಬೇಕಾಗತ್ತೆ. ಇದನ್ನೆಲ್ಲ ಎತ್ತಿಡಬೇಕಾಗತ್ತೆ. ಅದಕ್ಕೆ ಒಂದು ಬಜೆಟ್ ಬೇಕಾಗುತ್ತೆ. ಆಮೇಲೆ ಪಕ್ಷಿಗಳನ್ನು ಸಾಕೋದಿರ್ಬೋದು, ಅಥವಾ ಅಲ್ಲಿ ಕೆಳಗಡೆ ನಾವು ಏನೇನು ಇದನ್ನು ತೋರಿಸಿದ್ವಿ ನಿಮಗೆ, ಅವೆಲ್ಲ ಮಗುವಂತೆ ಸಾಕಬೇಕಾಗುತ್ತೆ. ಇದಕ್ಕೂ ಕೂಡ ಖರ್ಚುಗಳಿರುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಅವರ ಒಂದು ಮನೆ ಜೊತೆಗೆ ಆ ಮನೆ ಹೆಂಗಿರುತ್ತೆ ಅನ್ನೋದನ್ನು ತೋರಿಸಿದ್ದೀವಿ. ಸೊ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದಿಷ್ಟು ಜಾದುವಿನ ಜೊತೆಗೆ ಅವರ ಬದುಕಿನ ಗಾಥೆಯನ್ನು ಮುಂದುವರಿಸ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಹೆಗ್ಗದ್ದೆ.